ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಿಗ್ಗೆನೇ ಎಲ್ಲರಿಗೂ ಶುಭೋದಯ. ಏನಪ್ಪ ಬೆಳಿಗ್ಗೆನೇ ತೊಗರಿಕಾಳು ತೋರಿಸಿದ್ದಾರೆ ಅಂತ ನೋಡ್ತಿದ್ದೀರಾ? ತೊಗರಿಕಾಳು ನೋಡಿ ಎಷ್ಟು ಫ್ರೆಶ್ ಆಗಿದ್ರೂ ಎಷ್ಟು ಜಾಗೃತೆಯಿಂದ ಇರಬೇಕು ಅನ್ನೋದನ್ನು ಮನತಟ್ಟಿ ಹೇಳ್ತಿದ್ದೇನೆ. ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇದೆ ಅನ್ನೋದನ್ನು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನಮ್ಮ ತೊಗರಿಕಾಳಿನ ಕತೆ ನೋಡೋಣ ಏನಿದೆ ಅಂತ ಹೇಳಿ. ಬೆಳಿಗ್ಗೆನೇ ಅಮ್ಮ ಉಪ್ಸಾರು ಮುದ್ದೆ ಮಾಡೋಣ ಅಂತ, ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಗೊತ್ತಲ್ವಾ, ನಾವು ಉಪ್ಪಿಟ್ಟು ಚಿತ್ರಾನ್ನ ಇದಕ್ಕೆಲ್ಲ ಹೊಂದ್ಕೊಳ್ಳಲ್ಲ, ಇಡ್ಲಿ ದೋಸೆಗೆಲ್ಲ. ಬೆಳಿಗ್ಗೆನೇ ರಾಗಿ ಮುದ್ದೆ, ಉಪ್ಸಾರು, ಬಸ್ಸಾರು, ಈ ಥರ ಸಾಂಬಾರು ಮುದ್ದೆನೇ ಮಾಡಿಕೊಂಡು ಎಲ್ಲ ಕೆಲಸದ ಟೈಮ್ ಆಗಿರೋದ್ರಿಂದ ಬೆಳಿಗ್ಗೆನೇ ಊಟ ಮಾಡಿಕೊಂಡು ರಾಗಿ ಮುದ್ದೆ ಊಟ ಮಾಡಿಕೊಂಡು ಕೆಲ್ಸಕ್ಕೆ ಹೋದ್ರು ಅಂದರೆ ಮಧ್ಯಾಹ್ನ ಊಟ ಮಾಡಿದ್ರು, ಇಲ್ಲ ಅಂತ ಅಂದರೆ ಇಲ್ಲ. ಹಂಗಾಗಿ ಬೆಳಿಗ್ಗೆನೇ ತೊಗರಿಕಾಳು ಉಪ್ಸಾರು ಮಾಡೋಣ, ಮುದ್ದೆ ಮಾಡೋಣ ಅಂತ ಹೇಳಿ ತೊಗರಿಕಾಯಿ ಇಟ್ಕೊಳ್ಳಮ್ಮ ಅಂತ ಹೇಳಿದ್ರು. ತೊಗರಿಕಾಳು ಹಿಡಿಯೋಣ ಅಂತ ಕೂತ್ಕೊಂಡೆ. ಆ ಟೈಮಲ್ಲಿ ನನಗೆ ತೊಗರಿಕಾಳು ಮೇಲ್ಗಡೆ ನೋಡೋದಕ್ಕೆ ತುಂಬ ಫ್ರೆಶ್ ಆಗಿ ಕಾಣ್ತಿದೆ, ಒಳಗಡೆ ಎಷ್ಟು ಇದಾಗಿದೆ ಅನ್ನೋದನ್ನು ನೀವೇ ನೋಡಿ. ಇದು ನೋಡೋದಕ್ಕೆ ಮೇಲ್ಗಡೆ ತುಂಬ ಫ್ರೆಶ್ ಆಗಿತ್ತು, ಒಳಗಡೆ ಕೀಡೆಯಾಗಿದೆ. ಕೀಡೆ ಅಂದರೆ ನಮ್ಮ ಹಳ್ಳಿ ಸೈಡಲ್ಲಿ ಏನು ಹೇಳ್ತೀವಿ ಅಂತ ಅಂದರೆ ಹುಳ ಮೂಸೋದು ಅಂತ. ಅದು ಮೂಸಿದಾಗ ಅದು ಇದಾಗುತ್ತೆ, ಮೊಟ್ಟೆಯಾಗಿ ಒಳಗಡೆ ಹುಳ ಆಗುತ್ತೆ. ಹಂಗಾಗಿ ನಾವು ಎಷ್ಟು ಜಾಗರೂಕತೆಯಿಂದ ಈ ಟೈಮ್ ಅಂತೂ ಸೀಸನ್ ಇದು, ತೊಗರಿಕಾಳು ಸೀಸನ್ನು. ಹಂಗಾಗಿ ನಾವು ಜಾಗ್ರತೆಯಿಂದ ತೊಗರಿಕಾಳನ್ನ ಹಿಡಿದು ಸಾಂಬಾರು ಉಪಯೋಗಿಸ್ಕೋಬೇಕು. ಏನಪ್ಪ ಅನ್ನೋದಾದರೆ, ಈಗ ನಾವು ಈ ಬೆಳೆಯುವಂಥ ಪದಾರ್ಥಗಳಲ್ಲಿ ನಾವು ಹೇಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀಗೆ ಅಡಿಕ್ಟ್ ಆಗಿರ್ತೀವೋ, ಆ ರೀತಿ ಇವೂ ಈ ನಾವು ಬೆಳೆಯುವಂಥ ಕೃಷಿ ಬೇಸಾಯನೂ ಕೂಡ ಅವುವೇ ಔಷಧಿಗೆ ಮತ್ತು ಉಪ್ಪು ವೀರ್ಯ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಮಗೆ ಹೆಂಗೆ ಬೆಳಗ್ಗೆನೇ ತಲೆನೋವು ಬರುತ್ತೆ ಕಾಫಿ ಕುಡ್ದಿಲ್ಲ ಅನ್ನೋದಾದರೆ, ಆ ರೀತಿಯೂ ಕೂಡ ಇದೇ ಆಗಿಬಿಟ್ಟಿದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮೇಲೆ, ಒಳಗಡೆ ಅಂತೂ ಎಲ್ಲ ಹುಳ ಆಗಿರುತ್ತೆ. ಹಂಗಾಗಿ ತುಂಬ ಈ ಸೀಸನಲ್ಲಿ ತೊಗರಿಕಾಳು, ಹಸಿ ಅವರೆಕಾಳು, ತಗಣಿಕಾಳು ಈ ರೀತಿ ಎಲ್ಲ ಇರೋದನ್ನು ದಯವಿಟ್ಟು ಚೆನ್ನಾಗಿ ನೋಡಿ ಉಪಯೋಗಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತೊಗರಿಕಾಳು ಈ ರೀತಿ ಇದೆ. ಅದರಿಂದಾಗಿ ಎಲ್ಲನೂ ಕ್ಲೀನಾಗಿ ತೊಗರಿಕಾಳನ್ನೆಲ್ಲ ಬಿಡಿಸಿಟ್ಕೊಂಡು ಒಂದು ಸಾರಿ ಬಿಸಿನೀರಲ್ಲಿ ತೊಳೆದು ಅದನ್ನು ಸಾಂಬಾರಿಗೆ ಉಪಯೋಗಿಸಿ. ಇಲ್ಲ ಅಂತ ಅಂದರೆ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ನನಗೆ ಈ ವಿಡಿಯೋದಲ್ಲಿ ಈ ರೀತಿ ಹೇಳಬೇಕು ಅನ್ನೋದು ಇಷ್ಟ ಆಯಿತು. ನೀವೇನಪ್ಪ ಇದೆಲ್ಲ ನನಗೆ ಗೊತ್ತಿರುವಂಥದ್ದೇ ಇದನ್ನೆಲ್ಲ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ. ನನಗೆ ಅಭಿಪ್ರಾಯ ಬಂತು, ನಾನು ಈ ರೀತಿ ಹೇಳಬೇಕು ಅಂತೇಳಿ, ಹಾಗಾಗಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೋಡಲಿಕ್ಕೆ ತುಂಬ ಫ್ರೆಶ್ಶಾಗಿ ಕಾಣುತ್ತೆ ಕಾಳು, ಒಳಗಡೆ ಅಂತೂ ಮೇಲ್ಗಡೆ ಫ್ರೆಶ್ಶಾಗಿ ಕಾಣುತ್ತೆ, ಒಳಗಡೆ ಕಾಳು ತುಂಬ ಹುಳ ಆಗಿರುತ್ತೆ. ಹುಳ ಹೊಡೆದಿದೆ, ನಾವು ಇದಕ್ಕೆಲ್ಲ ಔಷಧಿ ಹೊಡೆದಿಲ್ಲ, ಹಾಗೇ ಇತ್ತು. ಹಾಗಾಗಿ ಇದರಲ್ಲಿ ಸ್ವಲ್ಪ ಅಷ್ಟು ಏನು ಹಂಗೆ ಅನಿಸ್ತಿಲ್ಲ. ಆದರೂ ಒಂದು ಸಲ ಜಾಗೃತೆಯಿಂದ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ನಮ್ಮ ಹೆಲ್ತನ್ನು ನಾವೇ ಕಾಪಾಡ್ಲಿಕ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಸ್ವಲ್ಪ ಮಕ್ಕಳು ಎಲ್ಲ ತಿನ್ನೋ ಫುಡ್ ಆಗಿರೋದ್ರಿಂದ ತುಂಬ ಒಂದು ಸಾರಿ ಕ್ಲೀನಾಗಿ ನೋಡಿ ತೊಗರಿಕಾಳನ್ನ ಉಪಯೋಗಿಸಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡು. ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.